ನಿಮಗೋಸ್ಕರ ನಾವೆಲ್ಲರೂ ಇದ್ದೀವಿ. ನೀವು ಹೀಗೆ ಮಂಕಾಗಿದ್ರೆ ನಿಮ್ಮ ತಮ್ಮನೂ ಬೇಜಾರು ಮಾಡ್ಕೊಂಡು ಕೂತ್ಕೋತಾರೆ. ನಿಮಗೇನೇ ಸಮಸ್ಯೆ ಇದ್ರೂ ನಮ್ಮ ಹತ್ರ ಹೇಳ್ಕೊಳ್ಳಿ ಬಾವ. ನಮ್ಮ ಹತ್ರ ಹೇಳ್ಕೊಳಕ್ಕಾಗ್ದಿದ್ರು ಕಡೆ ಪಕ್ಷ ನಿಮಗೆ ಯಾರು ಹತ್ರ ಅನಿಸ್ತಾರೆ ಅವ್ರ ಹತ್ರನಾದರೂ ಹೇಳ್ಕೊಳ್ಳಿ. ಸ್ವಲ್ಪನಾದರೂ ಸಮಾಧಾನ ಆಗುತ್ತೆ. ನಮ್ಮ ಸುಬ್ಬು ಫ್ಯಾಮಿಲಿ ಗ್ರೂಪ್ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾನೆ. ನಮ್ಮ ಹತ್ರ ಹೇಳ್ಕೊಳಕ್ಕಾಗ್ದಿದ್ರು ಕಡೆ ಪಕ್ಷ ನಿಮಗೆ ಯಾರು ಹತ್ರ ಅನಿಸ್ತಾರೆ ಅವ್ರ ಹತ್ರನಾದರೂ ಹೇಳ್ಕೊಳ್ಳಿ. ಸ್ವಲ್ಪನಾದರೂ ಸಮಾಧಾನ ಆಗುತ್ತೆ. ಇವತ್ತು ಯಾಕೋ ಮನಸ್ಸೇ ಸರಿಯಾಗಿಲ್ಲ. ಸುಬ್ಬು, ಯಜಮಾನ್ರೆ ಸ್ವಲ್ಪ ಫೋನ್ನ ಶ್ರಾವಣಿ ಕೊಡಪ್ಪ. ಕೊಟ್ಟೆ ಯಜಮಾನ್ರೆ. ಅಪ್ಪ, ತುಂಬಾ ಚೆನ್ನಾಗಿ ಹಾಡಿದ್ಯಮ್ಮ. ನೀನು ಹಾಡು ಕೇಳಿ ಸಂತೋಷ ಆಯ್ತು. ದೇವ್ರು ನಿನಗೆ ಒಳ್ಳೇದು ಮಾಡಲಿ. ಯಾಕೋ ಮನಸ್ಸು ತುಂಬ ಭಾರ ಅನಿಸಿತ್ತು ನಿನ್ನ ಹಾಡು ಕೇಳಿದ್ಮೇಲೆ. ಈಗ ಸ್ವಲ್ಪ ಹಗುರ ಅನ್ನಿಸ್ತಾ ಇದೆ. ನೀವು ಬೇಗ ಊಟ ಮಾಡಿ ಮಲ್ಕೊಳ್ಳಿ. ಪಾಪ ವಂದನಾ ಸುರೇಂದ್ರ ನನಗೆ ಊಟಕ್ಕೆ ಕಾಯ್ತಾ ಇದ್ದಾರೆ. ನಾನು ಊಟ ಮಾಡ್ತೀನಿ. ಸರಿಯಪ್ಪ, ಊಟ ಮಾಡಿ ಆರಾಮಾಗಿ ಮಲ್ಕೊಳ್ಳಿ. ಗುಡ್ ನೈಟ್. ವಂದನಾ, ನನಗೂ ಊಟಕ್ಕೆ ಹಾಕಮ್ಮ. ನಾಚಿಕೆ ಆಗಲ್ವಾ ನಿನ್ಗೆ? ಯಾರ್ ಕಿವಿಯನ್ನು ಉಳ್ತಿದ್ಯಾ? ಹೆಂಡತಿ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ಯಲ್ಲ, ನಿಜವಾಗ್ಲೂ ಗಂಡಸ ನೀನು? ಇನ್ನೊಂದ್ಸಲಿ ಅವಳ ಕಣ್ಣಲ್ಲಿ ನೀರು ಬಂದು ನಾನು ನಿನ್ನ ಸುಮ್ಮನೆ ಬರೋದಿಲ್ಲ. ಮಾಡಿ, ಏನಾಯ್ತು? ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗಿದೆಯಾ? ಮಾಮ, ಸುಬ್ಬು ಶ್ರಾವಣಿದು ಅತಿ ಆಯ್ತು ಮಾಮ. ಮೊನ್ನೆ ಆ ಸುಬ್ಬು ನನ್ನ ಕಾಲರ್ ಹಿಡಿದು ಎದುರಿಸ್ತಾನೆ. ಇನ್ನ ಶ್ರಾವಣಿ ಮಾತಲ್ಲೇ ಬೆದರಿಕೆ ಆಗ್ತಾಳೆ. ಇವ್ರು ತುಂಬಾ ಅತಿ ಆಯ್ತು ಮಾಮ್. ಸುಮ್ಮನೆ ಹಿಡ್ಬಾರ್ದು ಇವನ್ನ. ಆ ಸುಬ್ಬು ನಿನ್ ಕಾಲರ್ ಹಿಡಿದ್ರೆ ನೀನ್ ಸುಮ್ಮನೆ ಇದ್ಯಾ? ಅವ್ನ್ ಕಾಲರ್ ಹಿಡಿತಿದ್ದಂಗೆ ಅವ್ನು ನಾಳು ಹೊಡೆದ್ಬಿಡೋಣ ಅನಿಸ್ತಾ ಇತ್ತು. ಏನ್ ಮಾಡ್ಲಿ? ನಮ್ ವಿಡಿಯೋ ಇಟ್ಕೊಂಡಿದ್ದಾನಲ್ಲ, ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ, ಎದುರಿಸ್ತಾ ಇದ್ದಾನೆ. ಇಲ್ಲ ಮಾಮ್, ಇದನ್ನ ನಾವು ಸಹಿಸ್ಕೊಂಡು ಸುಮ್ಮನೆ ಇರಬಾರ್ದು.
ಅವ್ರನ್ನೆಲ್ಲ ಹಂಗೆ ಬಿಡಕ್ಕಾಗಲ್ಲ ಮಾಮ್. ಅವ್ರಿಗೇನಾದ್ರೂ ಮಾಡ್ಲೇಬೇಕು. ರಿಲ್ಯಾಕ್ಸ್ ಮಾಡಿ, ನಂಗೆ ಅರ್ಥ ಆಗುತ್ತೆ. ಆ ಸುಬ್ಬು ಶ್ರಾವಣಿ ನಿನಗೆ ಮಾಡಿರೋ ಅನ್ಯಾಯಕ್ಕೆ ಅವಮಾನಕ್ಕೆ ನಿನಗೆ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತು. ಆ ಅನ್ಯಾಯಕ್ಕೆ ಪ್ರತಿಯಾಗಿ ಅವರಿಬ್ಬರನ್ನು ಊಟ ಹಾಕ್ಬೇಕು ಅಂತ ಅನ್ನಿಸ್ತಾ ಇದೆ. ಇವ್ರಿಗೆಲ್ಲ ನೆರಳು ಕೊಡ್ತಾ ಇರೋದು ಆ ವೀರು ಅನ್ನೋ ಮರನ ಮೊದಲು ಕಡಿಬೇಕು, ಆಮೇಲೆ ಇವ್ರನ್ನೆಲ್ಲ ಹೊಸ್ಕಾಕ್ಬೇಕು. ಹಾಗಂತ ನಾನು ಸುಮ್ಮನೆ ಕುತ್ಕೊಳ್ಳೋದಕ್ಕಾಗಲ್ಲ ಮಾಮ್. ನಂಗೆ ನೆಮ್ಮದಿನೇ ಇಲ್ಲ. ನಿನ್ನ ಆವೇಶ ನನಗೆ ಅರ್ಥ ಆಗ್ತದೆ. ನಿನಗೆ ಅನ್ಯಾಯ ಮಾಡಿದವರು ನಿನ್ನ ಕಣ್ಣು ಮುಂದೆನೆ ನಗನಗ್ತಾ ಓಡಾಡ್ಕೊಂಡಿದ್ರೆ ಅದೆಷ್ಟು ಹರ್ಟ್ ಆಗುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನಾನು ಹೊತ್ತು ವೀರು ಕತೆ ಮುಗಿಸ್ಬಿಡೋಣ ಅಂತ ಅನ್ಕೊಂಡಿದ್ದೆ. ಇಲ್ಲ, ಆದ್ರೆ ಇವ್ರಿಗೆಲ್ಲ ಸೇರಿ ಈಗ ಹಳ್ಳ ತೊಡ್ಬೇಕಾದ ಪರಿಸ್ಥಿತಿ ಇದೆ. ಅದಕ್ಕೂ ಮುಂಚೆ ಆ ಸುಬ್ಬುಗೆ ಬಿಸಿ ಮುಟ್ಟಿಸ್ತೀನಿ. ಅದೇಗೆ ಮಾಮ್? ಸುಬ್ಬುನ ಡೈರೆಕ್ಟ್ ಆಗಿ ಮುಟ್ಟೋದು ಕಷ್ಟ. ಐನೋ, ನಾವು ಈಗ ತಾನೇ ಗೆಲ್ತಿದ್ದೀವಲ್ಲ, ಸೊ ನಿಧಾನಕ್ಕೆ ಪ್ಲಾನ್ ಮಾಡಿ ಹೊಡಿಬೇಕು. ಸುಬ್ಬುಗೆ ಅವನ ಪ್ರಪಂಚನೇ ಆ ಮನೆ. ಆ ಮನೆ ಕುಡಿನ ಚಿವುಟಿದ್ರೆ ಅವನಿಗೆ ನೋವಾಗತ್ತೆ. ವಾವ್, ಎಮೋಷನಲ್ ಟ್ರ್ಯಾಪ್. ಎಕ್ಸಾಕ್ಟ್ಲಿ. ಅವನ್ ತಂಗಿ ಇದ್ದಾಳಲ್ಲ, ಅದೇ ಅವಳು ಮೊನ್ನೆ ಬ್ಯಾಂಕಲ್ಲಿ ಕೆಲಸ ಸಿಕ್ತು ಅಂತಾನು ಇಲ್ಲಿಗೆ ಬಂದು ಹೇಳಿದ್ಲಲ್ಲ. ಹೌದು, ಇದ್ದಾಳೆ. ಅವಳಿಗೂ ಮದುವೆ ಮಾಡಿಸಿದ ಶ್ರಾವಣಿನೇ ಮಾಮ್. ಅವಳ ಜೀವನಕ್ಕೆ ಕೊಡಿಯೋ ಏಟ್ಗೆ ಸುಪ್ಪು ಬಿಲವಿಲ ಅಂತ ಒತ್ತಾಡ್ಬೇಕು. ಮನೇಲಿ ಒಂದು ಮೂಲೆಯಲ್ಲಿ ಕುತ್ಕೊಂಡು ತಂಗಿ ಜೀವನ ಹಾಳಾಗೋಯ್ತಲ್ಲ ಅಂತ ಅಳ್ಬೇಕು. ಸೂಪರ್ ಐಡಿಯಾ ಮಾಮ್. ಸದ್ಯಕ್ಕೆ ಸಾಕು ನಂಗೆ.